ಒಬ್ಬ ವ್ಯಕ್ತಿ $0ನ $1 million ಆಗಿ ಕನ್ವರ್ಟ್ ಮಾಡ್ತಾರೆ. ಅದೇ $1 million 135 ಬಿಲಿಯನ್ ಆಗಿ ಕನ್ವರ್ಟ್ ಮಾಡ್ತಾರೆ. ಇದು ಎಷ್ಟು ದುಡ್ಡು ಅಂದರೆ 13,50,000 ಕೋಟಿಯಾಗಿ ಇದನ್ನು ಕ್ರಿಯೇಟ್ ಮಾಡ್ತಾರೆ. ಇದು ಬೇರೆ ಯಾರೂ ಅಲ್ಲ, ದ ವರ್ಲ್ಡ್ ರಿಚೆಸ್ಟ್ ರಿಟೇಲ್ ಇನ್ವೆಸ್ಟರ್ ದ ವಾರನ್ ಬಫೆಟ್ ಅವರು. ವಾರನ್ ಬಫೆಟ್ ಅವರು ಚಿಕ್ಕವರಿರುವಾಗ ಒಂದು ಮಾತು ಹೇಳ್ತಾರೆ, ಐದರ್ ಐ ವಿಲ್ ಬಿ ಬಿಕಮ್ ಅ ಬಿಲಿಯನರ್ ಬಿಫೋರ್ ಏಜ್ ಆಫ್ 35 ಆರ್ ಐಲ್ಸ್ ಐ ವಿಲ್ ಬಿ ಜಂಪ್ ಆಫ್ ಅ ಹೈ ಬಿಲ್ಡಿಂಗ್ ಅಂತ. ಅಂದರೆ ನಾನೇನಾದರೂ 35ನೇ ವಯಸ್ಸು ಅನ್ನೋಷ್ಟರಲ್ಲಿ ಶ್ರೀಮಂತ ಆಗದೇ ಇದ್ದರೆ ನಾನು ಒಂದು ದೊಡ್ಡ ಬಿಲ್ಡಿಂಗಿಂದ ಜಂಪ್ ಮಾಡಿ ನಾನು ಪ್ರಾಣನ ಬಿಡ್ತೀನಿ ಅಂತ. ವಾರನ್ ಬಫೆಟ್ ಅವರು ಯಾಕೆ ಈ ರೀತಿ ಹೇಳ್ತಾರೆ ಮತ್ತು ವಾರನ್ ಬಫೆಟ್ ಅವರು ಇಷ್ಟೊಂದು ರಿಚೆಸ್ಟ್ ಇನ್ವೆಸ್ಟರ್ ಆಗೋದಕ್ಕೆ ಕಾರಣ ಏನು ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ. ವಾರನ್ ಬಫೆಟ್ ಅವರು ಆಗಸ್ಟ್ 30, 1930ರಲ್ಲಿ ಒಮಾಹಾ ಅನ್ನೋ ನಗರದಲ್ಲಿ ಜನಿಸ್ತಾರೆ. ಇವ್ರ ತಂದೆ ಹೆಸರು ಹಾರ್ವರ್ಡ್ ಬಫೆಟ್. ಇವರೊಬ್ಬರು ಸ್ಟಾಕ್ ಬ್ರೋಕರ್ ಆಗಿರ್ತಾರೆ ಮತ್ತು ಇವ್ರ ತಾಯಿ ಹೌಸ್ ವೈಫ್ ಆಗಿರ್ತಾರೆ. 1930ರಲ್ಲಿ ಅಮೇರಿಕಾದಲ್ಲಿ ಫೈನಾನ್ಷಿಯಲ್ ಕ್ರೈಸಿಸ್ ಆಗುತ್ತೆ. ಈ ಕ್ರೈಸಿಸ್ಸಿಂದ ಅಮೇರಿಕಾ ತುಂಬಾ ನಷ್ಟನ ಅನುಭವಿಸುತ್ತೆ. ವಾರನ್ ಬಫೆಟ್ ಅವರು 1 ವರ್ಷ ಇದ್ದಾಗ ಅವ್ರ ತಂದೆ ಆದ ಹಾರ್ವರ್ಡ್ ಬಫೆಟ್ ಅವರು ತಮ್ಮ ಸೇವಿಂಗ್ಸ್ ಎಲ್ಲಾನು ಕಳ್ಕೊತಾರೆ. ಯಾಕಂದರೆ ಇವರು ಯಾವ ಬ್ಯಾಂಕಲ್ಲಿ ತಮ್ಮ ಸೇವಿಂಗ್ಸ್ನ ಇಟ್ಟಿರ್ತಾರಲ್ಲ ಆ ಬ್ಯಾಂಕು ಮುಚ್ಚೋಗಿರುತ್ತೆ. ವಾರನ್ ಬಫೆಟ್ ಅವರು ಚಿಕ್ಕ ವಯಸ್ಸಿಂದನೂ ತುಂಬ ಬಡತನ ಪರಿಸ್ಥಿತಿಯಲ್ಲಿ ಬಂದಿರ್ತಾರೆ. ಇವರಿಗೆ ಎಷ್ಟು ಬಡತನ ಇರುತ್ತೆ ಅಂದರೆ ಇವ್ರ ತಾಯಿ ಒಂದು ಹೊತ್ತಿನ ಊಟ ಬಿಟ್ಟು ವಾರನ್ ಬಫೆಟ್ ಅವ್ರ ತಂದೆ ಊಟ ಮಾಡಲಿ ಅಂತ ಒಂದು ಹೊತ್ತಿನ ಊಟನ ಬಿಟ್ಟು ಉಪವಾಸ ಇರ್ತಾರೆ. ಇವರಿಗೆ ಅಷ್ಟು ಬಡತನ ಇರುತ್ತೆ. ಅವಾಗಲೇ ವಾರನ್ ಬಫೆಟ್ ಅವರು ಡಿಸೈಡ್ ಮಾಡ್ತಾರೆ, ನಾನು ಆದರೆ ಶ್ರೀಮಂತನೇ ಆಗ್ತೀನಿ, ನಾನು ದುಡ್ಡನ್ನ ಸಂಪಾದನೆ ಮಾಡ್ತೀನಿ, ಅಥವಾ ಮಾಡಲಿಲ್ಲ ಅಂದರೆ ಒಂದು ದೊಡ್ಡ ಬಿಲ್ಡಿಂಗಿಂದ ಬಿದ್ದು ಜಂಪ್ ಮಾಡ್ತೀನಿ ಅಂತ ಅವಾಗಲೇ ಡಿಸೈಡ್ ಮಾಡ್ತಾರೆ. ಅವಾಗಿಂದ ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋ ಛಲ ಇವರಲ್ಲಿ ಬರುತ್ತೆ. ವಾರನ್ ಬಫೆಟ್ ಅವ್ರ ಮನೆ ಮುಂದೆ ಒಂದು ಕೂಲ್ ಡ್ರಿಂಕ್ಸ್ ಮಷೀನ್ ಇರುತ್ತೆ. ಈ ಕೂಲ್ ಡ್ರಿಂಕ್ಸ್ ಮಷೀನಲ್ಲಿ ಜನ ಎಲ್ಲರೂ ದುಡ್ಡು ಹಾಕಿಬಿಟ್ಟು ಕೂಲ್ ಡ್ರಿಂಕ್ಸ್ನ ತೊಗೊಂಡು ಹೋಗ್ತಾ ಇರ್ತಾರೆ ಮತ್ತು ಆ ಕ್ಯಾಪ್ನ ಅಲ್ಲೇ ಪಕ್ಕದಲ್ಲಿದ್ದ ಡಸ್ಟ್ಬಿನಲ್ಲಿ ಬಿಸಾಕ್ಬಿಟ್ಟು ಹೋಗ್ತಾ ಇರ್ತಾರೆ. ವಾರನ್ ಬಫೆಟ್ ಅವರು ವಾರ ಪೂರ್ತಿ ಆ ಬಿದ್ದಿರೋ ಕ್ಯಾಪ್ನ ಕಲೆಕ್ಟ್ ಮಾಡಿಕೊಂಡು ತಮ್ಮ ಹತ್ರ ಇಟ್ಕೊತಿರ್ತಾರೆ, ಅನಲೈಸ್ ಮಾಡ್ತಾ ಇರ್ತಾರೆ. ಅವರು ಇದನ್ನು ತಿಳ್ಕೊಬೇಕಾಗಿರುತ್ತೆ, ಜನ ಯಾವ ಕೂಲ್ ಡ್ರಿಂಕ್ಸ್ನ ಜಾಸ್ತಿ ಹೆಚ್ಚಾಗಿ ಕುಡಿತಾ ಇದ್ದಾರೆ, ಯಾವ ಕೂಲ್ ಡ್ರಿಂಕ್ಸ್ ಜಾಸ್ತಿ ಸೆಲ್ ಆಗ್ತಿದೆ ಅಂತ ನೋಡ್ತಾರೆ. ಆವಾಗ ಅನಲೈಸಲ್ಲಿ ಗೊತ್ತಾಗಿದ್ದು ಕೊಕೊಕೋಲಾನ ಜಾಸ್ತಿ ಜನ ಇಷ್ಟಪಟ್ಟು ಕುಡಿತಾ ಇದ್ದಾರೆ, ಕೊಕೊಕೋಲಾ ಜಾಸ್ತಿ ಸೇಲ್ ಆಗ್ತಿದೆ ಅಂತ. ಇದೇ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಮುಂದೆ ಹೋಗಿ ಇವರು ಕೊಕೊಕೋಲಾ ಕಂಪ್ನಿಲಿ ಜಾಸ್ತಿ ಶೇರ್ಸ್ನ ಬೈ ಮಾಡ್ತಾರೆ. ವಾರನ್ ಬಫೆಟ್ ಅವರು ಚಿಕ್ಕ ವಯಸ್ಸಿಂದನೂ ದುಡ್ಡು ಸಂಪಾದನೆ ಮಾಡೋದು ತುಂಬ ಇಷ್ಟ ಇರುತ್ತೆ. ಅದಕ್ಕೋಸ್ಕರ ಅವರು ಚಿಕ್ಕ ವಯಸ್ಸಿಂದಾನೇ ಮ್ಯಾಗ್ಝಿನ್ಸ್ನ ಸೆಲ್ ಮಾಡೋದು, ಕೊಕೊಕೋಲಾ ಸೆಲ್ ಮಾಡೋದು, ನ್ಯೂಸ್ ಪೇಪರ್ನ ಸೆಲ್ ಮಾಡೋದು, ಈ ಥರ ಮಾಡಿ ದುಡ್ಡನ್ನ ಸಂಪಾದನೆ ಮಾಡ್ತಿರ್ತಾರೆ. ಯಾಕಂದರೆ ಇವರಿಗೆ ಪವರ್ ಆಫ್ ಕಂಪೌಂಡಿಂಗ್ ಬಗ್ಗೆ ತುಂಬ ಚೆನ್ನಾಗಿ ಅರ್ಥ ಆಗಿರುತ್ತೆ. ನಾವು ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತೀವೋ ಅಷ್ಟು ಬೇಗ ದುಡ್ಡು ಮಾಡ್ಬೋದು ಅನ್ನೋದು ಇವ್ರ ಮೈಂಡಲ್ಲಿ ಕ್ಲಿಯರ್ ಆಗಿ ಕೂತಿರುತ್ತೆ. ವಾರನ್ ಬಫೆಟ್ ಅವರು ಎಜುಕೇಷನ್ ಕಂಪ್ಲೀಟ್ ಮಾಡೋದಕ್ಕೋಸ್ಕರ ಹಾರ್ವರ್ಡ್ ಯೂನಿವರ್ಸಿಟಿಗೆ ಹೋಗ್ತಾರೆ ಅಡ್ಮಿಷನ್ ತೊಗೊಳ್ಳೋದಕ್ಕೆ. ಹಾರ್ವರ್ಡ್ ಯೂನಿವರ್ಸಿಟಿಯ ಒಂದು ಇಂಟರ್ವ್ಯೂನಲ್ಲಿ ಇವರಿಗೆ ಸೀಟ್ ಸಿಗೋದಿಲ್ಲ. ಇಲ್ಲಿ ಹಾರ್ವರ್ಡ್ ಯೂನಿವರ್ಸಿಟಿ ವಾರನ್ ಬಫೆಟ್ ಅವ್ರನ್ನ ರಿಜೆಕ್ಟ್ ಮಾಡುತ್ತೆ. ರಿಜೆಕ್ಟ್ ಮಾಡಿದಾಗ ಅದೇ ಬೇಜಾರಿಂದ ವಾಪಸ್ಸು ಒಮಾಹಾಗೆ ಬರ್ತಾರೆ. ಅವ್ರ ತಂದೆ ಹೇಳ್ತಾರೆ ನನಗೆ ರಿಜೆಕ್ಷನ್ ಆಯಿತು ಅಂತ. ಮತ್ತು ಹಾಗೆ ಒಂದು ಸ್ವಲ್ಪ ದಿನ ಆಗುತ್ತೆ. ಆವಾಗ ಅವರೊಂದು ಬುಕ್ ಓದ್ತಾರೆ. ಆ ಬುಕ್ಕು ಇವರ ಲೈಫ್ನೇ ಚೇಂಜ್ ಮಾಡಾಕತ್ತೆ. ಆ ಬುಕ್ ಹೆಸರೇ ದ ಇಂಟೆಲಿಜೆಂಟ್ ಇನ್ವೆಸ್ಟರ್, ರೈಟನ್ ಬೈ ಬೆಂಜಮಿನ್ ಗ್ರಹಮ್. ಬೆಂಜಮಿನ್ ಗ್ರಹಮ್ ಅವರು ಸತ್ತೋಗಿರ್ತಾರೆ ಅಂತ ಇವರು ತಿಳ್ಕೊಂಡಿರ್ತಾರೆ. ಆಮೇಲೆ ಇವರು ಗೊತ್ತಾಗುತ್ತೆ ಬೆಂಜಮಿನ್ ಗ್ರಹಮ್ ಅವರು ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದಾರೆ ಅಂತ. ಆವಾಗ ಇವರು ಹಾರ್ವರ್ಡ್ ರಿಜೆಕ್ಷನ್ನ ಮರೆತು ಕೊಲಂಬಿಯಾ ಯೂನಿವರ್ಸಿಟಿಗೆ ಅಡ್ಮಿಷನ್ ತೊಗೋಬೇಕು ಅಂತ ಹೋಗ್ತಾರೆ. ಅಲ್ಲಿ ಇವರಿಗೆ ಅಡ್ಮಿಷನ್ ಸಿಗುತ್ತೆ. ಆವಾಗ ಬೆಂಜಮಿನ್ ಗ್ರಹಮ್ ಅವ್ರನ್ನ ಮೀಟ್ ಮಾಡಿ ಹೇಳ್ತಾರೆ, ನಾನು ಕೂಡ ಇನ್ವೆಸ್ಟ್ಮೆಂಟ್ ಮಾಡಬೇಕು, ನನಗೇನಾದರೂ ಅಡ್ವೈಸ್ ಇದ್ದರೆ ಕೊಡಿ ಅಂತ. ಅಲ್ಲಿಂದ ಇವ್ರ ಲೈಫ್ ಚೇಂಜ್ ಆಗುತ್ತೆ. ಬೆಂಜಮಿನ್ ಗ್ರಹಮ್ ಅವರು ಇವರಿಗೆ 2 ಇನ್ವೆಸ್ಟಿಂಗ್ ರೂಲ್ನ ಹೇಳ್ಕೊಡ್ತಾರೆ. ರೂಲ್ ನಂಬರ್ 1, ಡೋಂಟ್ ಲೂಸ್ ಯುವರ್ ಮನಿ, ಆ್ಯಂಡ್ ರೂಲ್ ನಂಬರ್ 2, ಡೋಂಟ್ ಫರ್ಗೆಟ್ ದ ರೂಲ್ ನಂಬರ್ 1 ಅಂತ. ರೂಲ್ ನಂಬರ್ 1 ಅಲ್ಲಿ ನೀನು ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡದೇ ಇದ್ರೂ ಪರವಾಗಿಲ್ಲ, ನೀನು ದುಡ್ಡನ್ನ ಕಳ್ಕೊಬೇಡ, ನೀನು ದುಡ್ಡನ್ನು ಕಳ್ಕೊಳ್ಳೋದನ್ನ ಕಡಿಮೆ ಮಾಡು ಅಂತ ಹೇಳ್ತಾರೆ. ಮತ್ತು ರೂಲ್ ನಂಬರ್ 2 ಅಲ್ಲಿ ಮೊದಲನೇ ರೂಲ್ನು ಮರ್ತೋಗ್ಬೇಡ ಅಂತ 2ನೇ ರೂಲ್ನ ಮಾಡ್ತಾರೆ. ವಾರನ್ ಬಫೆಟ್ ಅವರಿಗೆ ಗ್ರಹಮ್ ಅವರು ವ್ಯಾಲ್ಯೂ ಇನ್ವೆಸ್ಟಿಂಗ್ನ ಹೇಳ್ಕೊಡ್ತಾರೆ. ವ್ಯಾಲ್ಯೂ ಇನ್ವೆಸ್ಟಿಂಗ್ ಏನು ಅಂದರೆ, ಒಂದು ಪೆನ್ನಿನ ವ್ಯಾಲ್ಯೂ 10 ರೂಪಾಯಿ ಇದೆ ಅಂದರೆ ಅದನ್ನು ಯಾರಾದರೂ ನಿಂಗೆ 20 ರೂಪಾಯಿ ಕೇಳ್ತಾ ಇದ್ದಾರೆ ಅಂದರೆ ಅವಾಗ ಅದು ತೊಗೋಬೇಡ, ಯಾಕಂದರೆ ಅದು ಓವರ್ ವ್ಯಾಲ್ಯೂಡ್ ಆಗಿದೆ ಅಂತ. ಅದೇ ಪೆನ್ನನ್ನು ಯಾರಾದರೂ ನಿನಗೆ 5 ರೂಪಾಯಿ ಸೆಲ್ ಮಾಡೋದಕ್ಕೆ ಬಂದಿದ್ದಾರೆ ಅಂದರೆ ಆವಾಗ ತಕ್ಷಣ ಬೈ ಮಾಡು, ಯಾಕಂದರೆ ಅದು ನಿನಗೆ ಅಂಡರ್ ವ್ಯಾಲ್ಯೂಡಲ್ಲಿ ಸಿಗ್ತಾ ಇದೆ. ಅದೇ ಪೆನ್ ಏನಾದರೂ 10 ರೂಪಾಯಿ ಮಾರ್ಕೆಟ್ ಮೇಲೋದಾಗ ಅವಾಗ ನೀ ಆ ಪೆನ್ನ ಸೆಲ್ ಮಾಡಿ ಅದರಿಂದ ಪ್ರಾಫಿಟ್ ಮಾಡು ಅಂತ. ಇದೇ ಫಾರ್ಮುಲಾನ ಇವರು ತುಂಬ ಕಂಪ್ನಿಯ ಶೇರ್ಸ್ ಮೇಲೆ ಅಪ್ಲೈ ಮಾಡ್ತಾರೆ. ಯಾವ್ಯಾವ ಕಂಪ್ನಿಯ ಶೇರ್ ಪ್ರೈಸು ಅಂಡರ್ ವ್ಯಾಲ್ಯೂಡ್ ಇದೆಯಲ್ಲ ಅವಾಗೆಲ್ಲ ಬೈ ಮಾಡಿ ಆ ಶೇರ್ ಪ್ರೈಸ್ ಮೇಲೆ ಹೋದಾಗ ಅದನ್ನು ಸೆಲ್ ಮಾಡಿ ಪ್ರಾಫಿಟ್ ಮಾಡ್ತಾ ಇರ್ತಾರೆ. ಇವರು ಯಾವಾಗಲೂ ಅಂಡರ್ ವ್ಯಾಲ್ಯೂ ಸ್ಟಾಕ್ಸ್ನ ಹುಡುಕೊಳ್ತಾ ಇರ್ತಾರೆ. ಇದನ್ನು ನಾವು ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಂತೀವಿ. 1956 ಅಂದರೆ ವಾರನ್ ಬಫೆಟ್ ಅವರಿಗೆ 25ನೇ ವಯಸ್ಸಿದ್ದಾಗ ಇವರೊಂದು ಪಾರ್ಟ್ನರ್ಶಿಪ್ ಫರ್ಮ್ನ ಹುಟ್ಟಾಕ್ತಾರೆ. ಈ ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಇವರ ಫ್ರೆಂಡ್ಸು ಮತ್ತು ಫ್ಯಾಮಿಲಿನ ಜಾಸ್ತಿ ಜನ ಇರ್ತಾರೆ. ಮತ್ತು 1962 ಅಂದರೆ ಈ ಕಂಪನಿ ಶುರುವಾದ 6 ವರ್ಷಕ್ಕೆ ಈ ಕಂಪನಿಯಲ್ಲಿರೋ $1,05,000 ಇವರು $7 ಮಿಲಿಯನ್ ಆಗಿ ಕನ್ವರ್ಟ್ ಮಾಡ್ತಾರೆ. ಇದರಲ್ಲಿ $1 ಮಿಲಿಯನ್ ವಾರನ್ ಬಫೆಟ್ ಅವರಾಗಿರುತ್ತೆ. ವಾರನ್ ಬಫೆಟ್ ಅವ್ರು ಹೇಳಿದಾಗೆ 32ನೇ ವಯಸ್ಸಿನಲ್ಲೇ $1 ಮಿಲಿಯನ್ ಇವರು ಅಚೀವ್ ಮಾಡ್ತಾರೆ. ಮತ್ತು ಇವರು ತಮ್ಮ ಪ್ರಾಮಿಸ್ನ ತಾವು ಉಳಿಸ್ಕೋತಾರೆ. ತಾವು ಬಿಲ್ಡಿಂಗಿಂದ ಜಂಪ್ ಮಾಡುವಂಥ ಪರಿಸ್ಥಿತಿ ತಪ್ಪತ್ತೆ. ಅದಾದಮೇಲೆ ಮಾರ್ಕೆಟು ತುಂಬ ಅಪ್ ಟ್ರೆಂಡಲ್ಲೇ ಇರುತ್ತೆ. ಯಾವುದೂ ಇವ್ರಿಗೆ ಅಂಡರ್ ವ್ಯಾಲ್ಯೂ ಸ್ಟಾಕ್ಸ್ ಸಿಗಲ್ಲ, ಎಲ್ಲನೂ ಓವರ್ ವ್ಯಾಲ್ಯೂ ಸ್ಟಾಕ್ಸ್ ಆಗಿರುತ್ತೆ. ಆವಾಗ ಇವರು ತಮ್ಮ ಇನ್ವೆಸ್ಟಿಂಗ್ ಫರ್ಮ್ನ ಮುಚ್ಚಾಕ್ತಾರೆ. ಮತ್ತು ಅದಾದಮೇಲೆ ಸ್ವಲ್ಪ ದಿವಸ ಆದಮೇಲೆ ಒಬ್ಬರು ವ್ಯಕ್ತಿನ ಇವರು ಮೀಟ್ ಮಾಡ್ತಾರೆ. ಇವ್ರ ವ್ಯಕ್ತಿನ ಮೀಟ್ ಮಾಡಿದ ತಕ್ಷಣ ಇವರು ಕಂಪ್ಲೀಟ್ ಇನ್ವೆಸ್ಟಿಂಗ್ ಮೈಂಡ್ ಸೆಟ್ನೇ ಚೇಂಜ್ ಆಗುತ್ತೆ. ಆ ವ್ಯಕ್ತಿ ಯಾರು ಅಂದರೆ ಅವರೇ ಚಾರ್ಲಿ ಮಂಗರ್.
ಚಾರ್ಲಿ ಮಂಗೋರ್ನ ಮೀಟ್ ಮಾಡೋಕ್ಕೂ ಮುಂಚೆ ವಾರನ್ ಬಫೆಟ್ ಅವರು ಯಾವ್ಯಾವ ಕಂಪ್ನಿ ಅಂಡರ್ ವ್ಯಾಲ್ಯೂಡ್ ಇದೆಯಲ್ಲ ಅದನ್ನೆಲ್ಲ ಬೈ ಮಾಡೋದು, ಮತ್ತು ಯಾವಾಗ ಅವು ಶೇರ್ ಪ್ರೈಸ್ ಮೇಲೆ ಹೋಗುತ್ತೋ ಆ ಥರ ಅವಾಗ ಸೆಲ್ ಮಾಡಿ ಅದರಿಂದ ದುಡ್ಡು ಮಾಡ್ತಾ ಇರ್ತಾರೆ. ಆದರೆ ಚಾರ್ಲಿ ಮಂಗೋರ್ನ ಮೀಟ್ ಮಾಡಿದ ತಕ್ಷಣ ಇವ್ರ ಮೈಂಡ್ ಸೆಟ್ ಕಂಪ್ಲೀಟ್ ಚೇಂಜ್ ಆಗುತ್ತೆ. ಚಾರ್ಲಿ ಮಂಗೋರ್ ಅವರು ಹೇಳ್ತಾರೆ, ನೀನು ಯಾವುದಾದ್ರೂ ಒಂದು ಕಂಪನಿಯ ಶೇರ್ ಪ್ರೈಸ್ನ ಬೈ ಮಾಡ್ತಾ ಇದೆ ಅಂದರೆ ಆ ಕಂಪನಿ ಶೇರ್ ಪ್ರೈಸು ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಇದನ್ನು ನೋಡೋಕೆ ಹೋಗಬೇಡ, ಆ ಕಂಪನಿಯಲ್ಲಿ ಕ್ವಾಲಿಟಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡು. ಅಂಥ ಕಂಪ್ನಿ ಇರಬೇಕು ಅಂದರೆ ಆ ಕಂಪ್ನಿಯಲ್ಲಿ ಕ್ವಾಲಿಟಿ ಇರಬೇಕು. ಆ ಕಂಪನಿ ಶೇರ್ ಪ್ರೈಸು ಜಾಸ್ತಿ ಇದ್ದರೂ ಪರವಾಗಿಲ್ಲ, ಆ ಕಂಪನಿಯಲ್ಲಿ ನೀನೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂದರೆ ನೀನು ಆ ಕಂಪನಿ ಶೇರ್ಸ್ನ ಇವತ್ತು ಸೆಲ್ ಮಾಡೋದಕ್ಕೆ ಹೋಗಬಾರ್ದು. ಅಂಥ ಕಂಪನಿನ ನೀನು ಸೆಲೆಕ್ಟ್ ಮಾಡು. ಆ ಕಂಪನಿ ಶೇರ್ ಪ್ರೈಸು ಯಾವಾಗಲೂ ಕಾಂಪೌಂಡಿಂಗ್ ಆಗ್ತಾನೆ ಇರಬೇಕು ಅಂಥ ಕಂಪ್ನಿನ ನೀನು ಬೈ ಮಾಡು. ಮತ್ತು ಆ ಕಂಪ್ನಿ ನೀನೇನಾದರೂ ಬೈ ಮಾಡುವಾಗ ಬರೀ ಆ ಕಂಪನಿ ಇನ್ಕಮ್ ಸ್ಟೇಟ್ಮೆಂಟ್ ಆಗಲಿ, ಆ ಕಂಪನಿ ಬ್ಯಾಲೆನ್ಸ್ ಶೀಟ್ ಆಗಲಿ ಅನಲೈಸ್ ಮಾಡಬೇಡ. ಆ ಕಂಪನಿ ಯಾವ ರೀತಿ ಬಿಸ್ನೆಸ್ ಮಾಡ್ತಾ ಇದೆ, ಆ ಕಂಪನಿ ಬಿಸ್ನೆಸ್ ಮಾಡಲ್ ಯಾವ ರೀತಿ ಇದೆ ಅಂತ ಇದನ್ನು ನೀನು ಚೆಕ್ ಮಾಡು. ಯಾಕಂದರೆ ನೀನು ಯಾವುದಾದ್ರೂ ಒಂದು ಕಂಪ್ನಿಯ ಶೇರ್ಸ್ನ ಬೈ ಮಾಡ್ತಿದ್ಯಾ ಅಂದರೆ ನೀನು ಆ ಕಂಪನಿಯ ಒಂದು ಬಿಸ್ನೆಸ್ಸಲ್ಲಿ ಒಂದು ಪಾರ್ಟ್ನ ಬೈ ಮಾಡ್ತಿದ್ಯಾ. ಅದಕ್ಕೋಸ್ಕರ ಆ ಕಂಪನಿ ಬಿಸ್ನೆಸ್ನ ಅರ್ಥ ಮಾಡ್ಕೊ. ನಿನಗೆ ಯಾವ ಕಂಪ್ನಿ ಬಿಸ್ನೆಸ್ ಅರ್ಥ ಆಗುತ್ತಲ್ಲ ಆ ಕಂಪ್ನಿನ ಮಾತ್ರ ಬೈ ಮಾಡು ಅಂತ ಹೇಳ್ತಾರೆ. ಅವಾಗಿಂದ ಇವರು ಬಿಸ್ನೆಸ್ ಸ್ಟ್ರಾಟಜಿನೇ ಬದಲಾಗುತ್ತೆ. ಆವಾಗ ಯಾವ್ಯಾವ ಕಂಪ್ನಿ ಇವರಿಗೆ ಅರ್ಥ ಆಗುತ್ತಲ್ಲ, ಯಾವ್ಯಾವ ಕಂಪ್ನಿನ ಇವರು ಬಿಸ್ನೆಸ್ನ ಅನಲೈಸ್ ಮಾಡೋದಕ್ಕೆ ಇವ್ರಿಗೆ ಅರ್ಥ ಆಗುತ್ತಲ್ಲ ಅಂಥ ಕಂಪ್ನಿಲಿ ಇನ್ವೆಸ್ಟ್ಮೆಂಟ್ ಮಾಡೋಕೆ ಹೋಗ್ತಾರೆ. ಮತ್ತು ಇವರು ಕ್ವಾಲಿಟಿ ಕಂಪ್ನಿಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂದರೆ ಕೊಕೊಕೋಲಾದಲ್ಲಾಗಿರ್ಬೋದು, ಅಮೇರಿಕನ್ ಎಕ್ಸ್‌ಪ್ರೆಸ್, ಜಿಲೆಟು, ಈ ಥರ ಕ್ವಾಲಿಟಿ ಸ್ಟಾಕ್ಸ್ನ ಬೈ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದಾದಮೇಲೆ ಇವರು ಒಂದು ಕಂಪ್ನಿನ ಅನಲೈಸ್ ಮಾಡ್ತಾರೆ. ಈ ಕಂಪ್ನಿ ಇವರಿಗೆ ತುಂಬ ಇಷ್ಟ ಆಗುತ್ತೆ. ಆವಾಗ ಈ ಕಂಪನಿಯ ಶೇರ್ ಪ್ರೈಸು ತುಂಬ ಕಡಿಮೆ ಬೆಲೆಗೆ ಸಿಕ್ಕಿರುತ್ತೆ. ಇದನ್ನು ಜಾಸ್ತಿ ಬೈ ಮಾಡ್ತಾ ಇರ್ತಾರೆ. ಹಾಗೆ ಬೈ ಮಾಡ್ತಾ ಹೋಗ್ತಾ ಇರ್ತಾರೆ. ಆ ಕಂಪನಿ ಹೆಸರೇ ಬರ್ಕ್ಷೈರ್ ಹಾಥ್ವೆ. ಈ ಬರ್ಕ್ಷೈರ್ ಹಾಥ್ವೆ ಅಲ್ಲಿ ಇವರು ಜಾಸ್ತಿ ಸ್ಟ್ರೈಕ್ನ ಬೈ ಮಾಡಿ ಇಡೀ ಮ್ಯಾನೇಜ್ಮೆಂಟನ್ನೇ ಕಂಟ್ರೋಲಿಗೆ ತೊಗೊಂಡ್ಬಿಡ್ತಾರೆ. ಕಂಟ್ರೋಲಿಗೆ ತೊಗೊಂಡು ಈ ಬರ್ಕ್ಷೈರ್ ಹಾಥ್ವೆ ಅನ್ನೋದು ಒಂದು ಟೆಕ್ಸ್ಟೈಲ್ ಕಂಪ್ನಿ ಆಗಿರುತ್ತೆ. ಅಲ್ಲಿ ಮ್ಯಾನೇಜ್ಮೆಂಟ್ ಸರಿಯಾಗಿರಲ್ಲ. ಆ ಮ್ಯಾನೇಜ್ಮೆಂಟ್ ಎಲ್ಲನೂ ಚೇಂಜ್ ಮಾಡಿ ಇವರು ಆ ಬರ್ಕ್ಷೈರ್ ಕಂಪ್ನಿಯ ಟೆಕ್ಸ್ಟೈಲ್ ಕಂಪ್ನಿನ ಬಂದ್ ಮಾಡಿ ಇವರು ಅದೇ ಕಂಪ್ನಿನ ಇನ್ವೆಸ್ಟಿಂಗ್ ಫರ್ಮ್ ಆಗಿ ರೀಸ್ಟಾರ್ಟ್ ಮಾಡ್ತಾರೆ. ಈ ಇನ್ವೆಸ್ಟಿಂಗ್ ಫರ್ಮ್ನ ಚೇರ್ಮನು ವಾರನ್ ಬಫೆಟ್ ಆಗ್ತಾರೆ. ಮತ್ತು ಈ ಕಂಪ್ನಿನ ಸಕ್ಸಸ್ಫುಲ್ಲಾಗಿ ನಡೆಸ್ಕೊಂಡು ಹೋಗ್ತಾರೆ. ಇವಾಗಲೂ ಕೂಡ ವಾರನ್ ಬಫೆಟ್ ಅವರು ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟು ಬರ್ಕ್ಷೈರ್ ಹಾಥ್ವೆನಲ್ಲೇ ಇದೆ. ಬರೀ ಅಮೇರಿಕನ್ ಸ್ಟಾಕ್ ಮಾರ್ಕೆಟ್ ಅಲ್ಲ, ಇಡೀ ವರ್ಲ್ಡ್ ಸ್ಟಾಕ್ ಮಾರ್ಕೆಟಲ್ಲೇ ಬರ್ಕ್ಷೈರ್ ಹಾಥ್ವೆ ಶೇರ್ ಪ್ರೈಸು ಕಾಸ್ಟ್ಲಿ ಶೇರ್ ಪ್ರೈಸ್ ಆಗಿದೆ. ಇದರ ಒಂದು ಶೇರ್ ಪ್ರೈಸ್ ವ್ಯಾಲ್ಯೂ 5 ಕೋಟಿ ಇದೆ. ಯಾವ ರೀತಿ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ MRF ಶೇರು ಯಾವ ರೀತಿ ಕಾಸ್ಟ್ಲಿ ಶೇರ್ ಆಗಿದೆಯಲ್ಲ, ಅದೇ ರೀತಿ ವರ್ಲ್ಡ್ ಸ್ಟಾಕ್ ಮಾರ್ಕೆಟಲ್ಲಿ ವಾರನ್ ಬಫೆಟ್ ಅವರ ಬರ್ಕ್ಷೈರ್ ಹಾಥ್ವೆ ಕಂಪ್ನಿಯ ಶೇರ್ ಪ್ರೈಸನ್ನೇ ಹೈಯೆಸ್ಟ್ ಕಾಸ್ಟ್ಲಿಯೆಸ್ಟ್ ಶೇರ್. ವಾರನ್ ಬಫೆಟ್ ಅವರು ಜೀವನ ಪೂರ್ತಿ ಒಂದೇ ಒಂದು ಐಡಿಯಾನ ಫಾಲೋ ಮಾಡಿದ್ದಾರೆ, ಅದೇ ಪವರ್ ಆಫ್ ಕಾಂಪೌಂಡಿಂಗ್. ಇವರು 11ನೇ ವಯಸ್ಸಲ್ಲೇ ಶುರು ಮಾಡಿದ್ದು ಇನ್ವೆಸ್ಟ್ಮೆಂಟ್ನ. ಇವರಿಗೆ 75 ವರ್ಷ ಕಾಂಪೌಂಡಿಂಗ್ ಆಗಿದೆ. ಅದಕ್ಕೋಸ್ಕರನೇ ಇವರು ದುಡ್ಡು ಅಷ್ಟೊಂದು ಗ್ರೋ ಆಗಿದೆ. ಇವ್ರ ಹೊರತು $135 ಬಿಲಿಯನ್, ಅಂದರೆ 13,50,000 ಕೋಟಿನ ಇವರು ಇವತ್ತು ಇನ್ವೆಸ್ಟ್ಮೆಂಟ್ ನಿಂತನ ಹುಟ್ಟಾಕಿರ್ತಾರೆ. ಅದಕ್ಕೋಸ್ಕರನೇ ವಾರನ್ ಬಫೆಟ್ ಅವ್ರನ್ನ ದ ಲೆಜೆಂಡ್ರಿ ಇನ್ವೆಸ್ಟರ್ ಅಂತ ಕರೆಯೋದು. ಇವರು ಅದೇ ಹುಡುಗ ಆಗಿದ್ದರು. ಯಾವಾಗ ಇವ್ರ ತಾಯಿಗೆ ಒಂದು ಹೊತ್ತು ಊಟ ಕೂಡ ಸ್ಕಿಪ್ ಮಾಡಬೇಕಾಗಿತ್ತು ಪರಿಸ್ಥಿತಿ ಬಂದಿತ್ತಲ್ಲ, ಅವರೇ ಇವತ್ತು 13,50,000 ಕೋಟಿನ ಹುಟ್ಟಾಕಿದ್ದಾರೆ. ಇವರು ಹೇಳ್ತಾರೆ, ಬಡತನ ಅನ್ನೋದು ಒಂದು ಶಾಪ ಅಲ್ಲ, ಒಂದು ವರ. ನಮ್ಮನ್ನು ಚೇಂಜ್ ಮಾಡಾಕತ್ತೆ ಬಡತನ ಅನ್ನೋದು ಅಂತ. ನನಗೆ ಬಡತನ ಇದ್ದಿದ್ದಕ್ಕೆ ನಾನು ರಿಚ್ ಆಗಬೇಕು ಅನ್ನೋದನ್ನು ಥಿಂಕ್ ಮಾಡಿದೆ ಅಂತ ಇವ್ರು ಹೇಳ್ತಾರೆ. ಅಷ್ಟೇ ಅಲ್ಲ, ನೀವೇನಾದರೂ ಮಾಡಬೇಕು ಅಂತ ಗಟ್ಟಿಯಾಗಿ ಒಂದ್ಸಲ ಅಂದ್ಕೊಂಡ್ರಿ ಅಂದರೆ ಅದನ್ನು ಮಾಡೇ ಮಾಡ್ತೀರಾ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿರಲಿ, ವಾರನ್ ಬಫೆಟ್ ಅವರು ಮತ್ತು ಬಿಲ್ ಗೇಟ್ಸ್ ಅವರು ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಆಗಿದ್ದಾರೆ. ಇವರು ಹೇಗೆ ಬೆಸ್ಟ್ ಫ್ರೆಂಡ್ಸ್ ಆದರು ಅಂದರೆ, ಬಿಲ್ ಗೇಟ್ಸ್ ಅವರ ತಾಯಿ ಮ್ಯಾರಿ ಅವರು ಹುಡ್ ಕೆನಾಲಲ್ಲಿ ಒಂದು ಫ್ಯಾಮಿಲಿ ಮೀಟಿಂಗ್ನ ಇಟ್ಕೊಂಡಿರ್ತಾರೆ. ಇದರಲ್ಲಿ ವಾರನ್ ಬಫೆಟ್ ಅವ್ರಿಗೂ ಕೂಡ ಇನ್ವೈಟ್ ಮಾಡಿರ್ತಾರೆ. ವಾರನ್ ಬಫೆಟ್ ಅವ್ರನ್ನ ಮೀಟ್ ಮಾಡುವಂಥ ಬಿಲ್ ಗೇಟ್ಸ್ ಅವ್ರ ತಾಯಿ ಬಿಲ್ ಗೇಟ್ಗೆ ಫೋರ್ಸ್ ಮಾಡ್ತಾರೆ. ಆವಾಗ ಬಿಲ್ ಗೇಟ್ ಅವರು ಒಪ್ಕೊಂಡಿರಲ್ಲ. ಯಾಕಂದರೆ ವಾರನ್ ಬಫೆಟ್ ಅವ್ರನ್ನ ಮೀಟ್ ಮಾಡೋದ್ರಿಂದ ನನಗೆ ಯಾವುದೇ ರೀತಿ ಲಾಭ ಆಗಲ್ಲ. ವಾರನ್ ಬಫೆಟ್ ಒಂದು ಕಂಪನಿಯ ಸ್ಟಾಕ್ಸ್ನ ಬೈ ಮಾಡೋನು ಮತ್ತು ಸೆಲ್ ಮಾಡೋನು, ಮೀಟ್ ಮಾಡೋದ್ರಿಂದ ನನಗೇನು ಯೂಸ್ ಇಲ್ಲ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಮೇರಿಯವರು ಫೋರ್ಸ್ ಮಾಡಿದ್ದಕ್ಕೆ ಒಪ್ಕೊಂಡು ವಾರನ್ ಬಫೆಟ್ ಅವ್ರನ್ನ ಮೀಟ್ ಮಾಡ್ತಾರೆ. ವಾರನ್ ಬಫೆಟ್ ಅವ್ರನ್ನ ಮೀಟ್ ಮಾಡಿದ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ, ಇವನೊಬ್ಬ ಒಂದು ಶೇರ್ನ ಬೈ ಮಾಡೋನು, ಒಂದು ಶೇರ್ನ ಸೆಲ್ ಮಾಡೋನಲ್ಲ, ಇವನೊಬ್ಬ ಇಂಟೆಲಿಜೆಂಟ್ ಇನ್ವೆಸ್ಟರ್ ಆ್ಯಂಡ್ ಗುಡ್ ಪರ್ಸನ್ ಅಂತ ಇವ್ರಿಗೆ ಗೊತ್ತಾಗುತ್ತೆ. ಆವಾಗಿಂದ ಇವರು ಬೆಸ್ಟ್ ಫ್ರೆಂಡ್ಸ್ ಆಗ್ತಾರೆ. ಅದೇ ಮೀಟಿಂಗಲ್ಲಿ ಇದ್ದ ಬಿಲ್ ಗೇಟ್ಸ್ ಅವರ ತಂದೆ ಬಂದು ವಾರನ್ ಬಫೆಟ್ ಮತ್ತು ಬಿಲ್ ಗೇಟ್ಸ್ ಅವ್ರು ಕೇಳ್ತಾರೆ, ನೀವಿಬ್ಬರು ನಿಮ್ಮ ಜೀವನದಲ್ಲೇ ಸಕ್ಸಸ್ಫುಲ್ ಆಗಿದ್ದೀರಾ ಅಂತ ಹೇಳಿ ಅವರಿಗೆ ಕಂಗ್ರ್ಯಾಟ್ಸ್ ಹೇಳ್ತಾರೆ. ಮತ್ತು ಅವರಿಬ್ಬರಿಗೂ ಒಂದು ಪೆನ್ನು ಒಂದು ಪೇಪರ್ನ ಕೊಟ್ಟು ಯಾವ ಒಂದು ವಿಷಯ ನಿಮ್ಮನ್ನು ಇಷ್ಟು ಸಕ್ಸಸ್ಫುಲ್ಲಾಗಿ ಮಾಡಿದೆ ಅನ್ನೋದನ್ನು ಈ ಪೇಪರ್ ಮೇಲೆ ಬರೀರಿ ಅಂತ ಹೇಳ್ತಾರೆ. ಅವರಿಬ್ಬರು ಆ ಪೇಪರ್ ಮೇಲೆ ತಮ್ಮ ಆನ್ಸರ್ಸ್ನ ಬರೆದು ಬಿಲ್ ಗೇಟ್ಸ್ ಅವ್ರ ತಂದೆ ಕೈ ಕೊಡ್ತಾರೆ. ಬಿಲ್ ಗೇಟ್ಸ್ ಅವ್ರ ತಂದೆ ಆ ಆನ್ಸರ್ನ ನೋಡಿಬಿಟ್ಟು ಶಾಕ್ ಆಗ್ತಾರೆ. ಯಾಕಂದರೆ ಇಬ್ಬರು ಒಂದೇ ಆನ್ಸರ್ಸ್ನ ಬರೆದಿರ್ತಾರೆ, ಅದೇ ಫೋಕಸ್. ನೀವು ಯಾವುದೇ ಒಂದು ಬಿಸ್ನೆಸ್ ಮಾಡಿ, ಏನೇ ಕೆಲಸ ಮಾಡಿ, ಅದರಲ್ಲಿ 100% ರಿಟರ್ನ್ ನಿಮಗೆ ಸಿಗಬೇಕು ಅಂದರೆ ಫೋಕಸ್ಸು ತುಂಬ ಮುಖ್ಯ ಆಗಿರುತ್ತೆ ಅಂತ ಹೇಳ್ತಾರೆ. ಮತ್ತು ವಾರನ್ ಬಫೆಟ್ ಅವರು ಬಿಲ್ ಆ್ಯಂಡ್ ಮೆಲಿಂಡಾ ಗೇಟ್ಸ್ ಫೌಂಡೇಶನ್ಗೆ $3.4 ಬಿಲಿಯನ್ ಡೊನೇಟ್ ಮಾಡಿದ್ದಾರೆ. ಮತ್ತು ವಾರನ್ ಬಫೆಟ್ ಅವರು ಇದನ್ನು ಕೂಡ ಹೇಳಿದ್ದಾರೆ, ನಾನು ಸತ್ತ ಮೇಲೆ ನಾನು 99% ವೆಲ್ತ್ನ ನಾನು ಡೊನೇಟ್ ಮಾಡ್ತೀನಿ ಮತ್ತು ನನ್ನ ಫ್ಯಾಮಿಲಿಗೆ ನಾನು ತುಂಬ ಕಡಿಮೆ ವೆಲ್ತನ್ನು ಬಿಟ್ಟು ಹೋಗ್ತೀನಿ. ಯಾಕಂದರೆ ಕಷ್ಟಪಡದೆ ಇಷ್ಟೊಂದು ದುಡ್ಡನ್ನ ಅವ್ರಿಗೆ ಕೊಟ್ಟರೆ ಅವರು ಉದ್ಧಾರ ಆಗೋದಕ್ಕಿಂತ ಹಾಳಾಗೋದೇ ಜಾಸ್ತಿ. ಅದಕ್ಕೋಸ್ಕರ ನಾನು ಎಲ್ಲ ವೆಲ್ತನ್ನ ನಾನು ಡೊನೇಟ್ ಮಾಡ್ತೀನಿ ಅಂತ ಇವರು ಇದನ್ನು ಒಂದು ಹೇಳಿದ್ದಾರೆ. ಮತ್ತು ವಾರನ್ ಬಫೆಟ್ ಅವ್ರು ಹೇಳ್ತಾರೆ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಮನಿ ಬಟ್ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಇನ್ವೆಸ್ಟಿಂಗ್. ಅಂದರೆ ನಾನು ದುಡ್ಡು ಮೇಲೆ ನನಗೆ ಇಂಟ್ರೆಸ್ಟ್ ಇಲ್ಲ. ನನಗೇನಾದರೂ ದುಡ್ಡು ಮೇಲೆ ಇಂಟ್ರೆಸ್ಟ್ ಇದ್ದರೆ ನಾನು ಒಂದು ಒಳ್ಳೆ ಬಂಗ್ಲೆ ತೊಗೊಳ್ಳೋದು, ಕಾರ್ ತೊಗೊಳ್ಳೋದು, ಈ ರೀತಿ ಮಜಾ ಮಾಡ್ತಾಯಿದ್ದೆ. ನನಗೆ
ದುಡ್ಡು ಮೇಲೆ ಇಂಟ್ರೆಸ್ಟ್ ಇಲ್ಲ, ನನಗೆ ಇನ್ವೆಸ್ಟ್ಮೆಂಟ್ ಅನ್ನೋ ಒಂದು ಗೇಮಲ್ಲಿ ಇಂಟ್ರೆಸ್ಟ್ ಇದೆ. ಅದಕ್ಕೋಸ್ಕರ ನಾನು ಇಷ್ಟು ದೊಡ್ಡ ವೆಲ್ತ್ನ ಕ್ರಿಯೇಟ್ ಮಾಡಿದ್ದೀನಿ. ನನಗೆ ಆ ಗೇಮ್ ಕಂಡ್ರೆ ತುಂಬ ಇಷ್ಟ ಅಂತ ಹೇಳ್ತಾರೆ. ಈ ವಿಡಿಯೋ ನೋಡೋದಕ್ಕೆ ನಿಮಗೆ ಹೇಗೆ ಅನಿಸ್ತು ಮತ್ತು ಈ ವಿಡಿಯೋದಲ್ಲಿ ನೀವೇನು ಕಲ್ತ್ರಿ ಮತ್ತು ನೀವು ಕೂಡ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಇಲ್ವಾ ಅನ್ನೋದು ಕೆಳಗಡೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ. ರಾಧೆ ರಾಧೆ.